ಕರ್ನಾಟಕ ರಾಜ್ಯ ಸರ್ಕಾರ ಮಹಾಮಂಡಳಿ ನಿಯಮಿತ ಬೆಂಗಳೂರು ವಿಜಯಪುರ ಜಿಲ್ಲೆ ಸರ್ಕಾರಿ ಯೂನಿಯನ್ ನಿಯಮಿತ ವಿಜಯಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಆಲಮೇಲ ಸಿಂದಗಿ ತಾಲೂಕಿನ ಎಲ್ಲಾ ಸಹಕಾರ ಸಂಘಗಳು ಬ್ಯಾಂಕ್ಗಳು ಮತ್ತು ಇತರೆ ಸಹಕಾರ ಸಂಘಗಳು ಹಾಗೂ ಸಹಕಾರ ಇಲಾಖೆ ವಿಜಯಪುರ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟೀಯ ಸಹಕಾರ ವರ್ಷ 2025-72ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದ ಉದ್ಘಾಟನಾ ಸಮಾರಂಭ ಆಲಮೇಲ ಪಟ್ಟಣದ ವಿಶ್ವೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಜಗದೇವ ಮಲ್ಲಿ ಬೊಮ್ಮ ಮಹಾಸ್ವಾಮಿಗಳು ವಿರಕ್ತಮಠ ಆಲಮೇಲ ವಹಿಸಿಕೊಂಡಿದ್ದರು. ಅಧ್ಯಕ್ಷತೆ ಶ್ರೀ ಎಂಸಿ ಮುಲ್ಲಾ, ಅಧ್ಯಕ್ಷರು ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ವಿಜಯಪುರ, ಸಹಕಾರ ಧ್ವಜಾರೋಹಣ ನಾಗರಾಜ್ ಅಮರಗೊಂಡ, ಉಪಾಧ್ಯಕ್ಷರು ಜಿಲ್ಲಾ ಸಹಕಾರ ಯೂನಿಯನ್ ನಿಮಿತ್ತ ವಿಜಯಪುರ ನೆರವೇರಿಸಿದರು. ಕಾರ್ಯಕ್ರಮ ಉದ್ಘಾಟನೆಯನ್ನ ಹನುಮಂತರಾಯಗೌಡ ಪಾಟೀಲ್, ನಿರ್ದೇಶಕರು ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ ವಿಜಯಪುರ, ಫೋಟೋ ಪೂಜೆ ಪುಷ್ಪಾರ್ಚನೆ ಶ್ರೀ ಶಿವಕುಮಾರ್ ಗುಂದಗಿ, ಅಧ್ಯಕ್ಷರು ಅರ್ಬನ್ ಕೋ ಆಪರೇಟಿವ್ ಆಲಮೇಲ. ಮುಖ್ಯ ಅತಿಥಿಗಳಾಗಿ ಬಸವರಾಜ್ ಬಾಗೇವಾಡಿ, ಎಪಿಎಂಸಿ ಅಧ್ಯಕ್ಷರು ಆಲಮೇಲ, ಡಾ ರಾಜೇಶ್ ಪಾಟೀಲ್, ಚಿಕ್ಕ ಮಕ್ಕಳ ತಜ್ಞರು ಆಲಮೇಲ, ಸಂಗಮೇಶ್ ಚಾಯಗುಡ, ಅಧ್ಯಕ್ಷರು ಟಿಎಪಿಸಿ ಎಂಸಿಎಸ್ ಲಿಮಿಟೆಡ್ ಸಿಂದಗಿ, ಶ್ರೀಮತಿ ಭಾರತಿ ಸಿ ಪೋಲಾರಿ, ಅಧ್ಯಕ್ಷರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ, ಸಿಎಸ್ ನಿಂಬಾಳ್, ನಿವೃತ್ತ ಸಹಕಾರಿ ಸಂಘಗಳ ಉಪ ನಿರ್ಬಂಧಕರು ವಿಜಯಪುರ, ಎಸ್ಎಸ್ ಪಟ್ಟಣಶೆಟ್ಟಿ, ಅಧ್ಯಕ್ಷರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಹಂದಿಗನೂರು, ಮಾಂತೇಶ್ ಸಿ ಪಟ್ಟಣಶೆಟ್ಟಿ, ನಿವೃತ್ತ ವ್ಯವಸ್ಥಾಪಕರು ಸಿಂದಗಿ ಸಹಕಾರ ಬ್ಯಾಂಕ್ ನಿಯಮಿತ ಸಿಂದಗಿ, ಸುರೇಶ್ ಆರ್ ಮಲಗೊಂಡ, ಅಧ್ಯಕ್ಷರು ಅಖಂಡ ಸಿಂದಗಿ ತಾಲೂಕು ಸಹಕಾರ ಸಂಘಗಳ ನೌಕರರ ಸಂಘ ಸಿಂದಗಿ, ಶ್ರೀಮತಿ ಎಸ್ಕೆ ಭಾಗ್ಯಶ್ರೀ, ಸರ್ಕಾರ ಸಂಘ ನಿರ್ಬಂಧಕರು ವಿಜಯಪುರ, ಕೆಎಚ್ ವಡ್ಡರ್, ಸಹಕಾರ ಸಂಘಗಳ ಸಹಾಯಕ ನಿರ್ಬಂಧಕರು ವಿಜಯಪುರ, ಶ್ರೀಮತಿ ಲೀಲಾವತಿ ಗೌಡ, ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಸಿಂದಗಿ, ಆರ್ಎಂ ಬಣಕಾರ, ನಿವೃತ್ತ ಅಧಿಕಾರಿಗಳು ಜಿಲ್ಲಾ ಕೇಂದ್ರ ಸರ್ಕಾರ ಬ್ಯಾಂಕ್ ನಿಯಮಿತ ವಿಜಯಪುರ, ಶ್ರೀಮತಿ ಕೆಎಂ ಫಾರಗೊಂಡ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ವಿಜಯಪುರ, ಭಾಗಣ್ಣ ಗುರುಕಾರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಆಲಮೇಲ, ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಆಲಮೇಲ ಇವರ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆಯನ್ನ ಮಹಂತಗೌಡ ಹಳಿಮನಿ, ಸಿದ್ದು ಹವಳಗಿ ಅತಿಥಿಗಳನ್ನು ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಹಕಾರ ಸಂಘಗಳ ಮತ್ತು ಸಹಕಾರ ಬ್ಯಾಂಕ್ಗಳ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಆಲಮೇಲ ಪಟ್ಟಣದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸಹಕಾರ ಅಭಿಮಾನಿಗಳು ಭಾಗಿಯಾಗಿದ್ದರು. ವರದಿ ಬಸವರಾಜ್ ಪಡಶೆಟ್ಟಿ ಜೊತೆ ರೇವಣ ಸಿದ್ದಯ್ಯ ಹಿರೇಮಠ್. ಜಿಲ್ಲಾ ಸಹಕಾರಿ ಯೂನಿಯನ್ ಉಪಾಧ್ಯಕ್ಷರು ಆಗಿರುವಂತಹ ನಮ್ಮ ಆಲ್ಮೇಲ್ ಪಿಕೆಪಿ ನಿರ್ದೇಶಕರು ಆದಂತಹ ಶ್ರೀ ನಾಗರಾಜ್ ಅಮರಗೋಡ್ ಇವರಿಗಾದರೂ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು. ನೇಗಿಲ ಮೇಲೆ ನಿಂತಿದೆ ಧರ್ಮ ಎಂಬ ಕುವೆಂಪು ಅವರ ಕವಿವಾಣಿಯಂತೆ ಈ ನಾಡಿನ ನೆಲದ ಒಡಗಾಲದಲ್ಲಿ ಹುಟ್ಟಿ ಬೆತ್ತಿ ಬೆಳೆದ ಅನ್ನದಾತರಿಗೆ ಗೌರವ ಸಲ್ಲಿಸಿ ಈ ದೇಶದ ಭದ್ರ ಬುನಾದಿಗೆ ಕೃಷಿಯೇ ಮೂಲ ಸಾರಿ ಸಾರಿ ಹೇಳಿದ ಗಾಂಧೀಜಿಯವರ ನುಡಿಯಂತೆ ರೈತರ ನೋವಿಗೆ ಪರಿಹಾರವನ್ನು ಕಲಿಸಲು ಸಹಕಾರ ಕ್ಷೇತ್ರ ಬಹಳ ಮುಖ್ಯ. ಯಾವುದೇ ಗ್ರಾಮ ಉದ್ಧಾರವಾದರೂ ಆ ಗ್ರಾಮದಲ್ಲಿ ಶಾಲೆ, ಸಹಕಾರ ಸಂಘ, ಆಸ್ಪತ್ರೆ ಇರಬೇಕು ಎನ್ನುವುದು ನೆಹರು ಅವರ ಕಲ್ಪನೆಯಾಗಿತ್ತು.
ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಎಂಬ ತತ್ವದಡಿಯಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗದಗ ಜಿಲ್ಲೆಯ ಕಣಗಿಹಾಳದಲ್ಲಿ 1905ರಂದು ಸಹಕಾರಿ ಸಂಘ ಸ್ಥಾಪನೆಯಾಯಿತು. ಇದರ ಪ್ರೇರಣೆ ಎಂಬಂತೆ 1907ರಲ್ಲಿ ನಮ್ಮ ಜಿಲ್ಲೆಯ ಶಿಕ್ಷಣ ಪ್ರೇಮಿ ರಾಜಕೀಯ ಧುರೀಣರು ನಮ್ಮೂರಿನ ದೇಶಮುಖರಾದ ಶ್ರೀ ಶಿವಲಿಂಗರಾವ್ ಜಗದೇವರಾವ್ ದೇಶಮುಖರವರು ನೇತೃತ್ವದಲ್ಲಿ ಆಮೇಲೆ ಸಹಕಾರಿ ಸಂಘ ಸ್ಥಾಪನೆಯಾಯಿತು. ಶತಮಾನವನ್ನು ಪೂರೈಸಿದ ನಮ್ಮ ಸಹಕಾರಿ ಸಂಘವು ಇತ್ತೀಚೆಗೆ ಜಿಲ್ಲೆಯ ಮುಂಚೂಣಿ ಸಹಕಾರಿ ಸಂಘಗಳಲ್ಲಿ ಒಂದಾಗಿದೆ. ನಮ್ಮ ಸಹಕಾರಿ ಸಂಘಕ್ಕೆ ಭೇಟಿ ಕೊಡುವ ಸದಸ್ಯರು ನಮ್ಮ ಅತಿಥಿ ಮಹತ್ವ ಗೌರವಾನ್ವಿತ ಅತಿಥಿಗಳು. ಅಂತ ಮಹಿಳೆಯರು ಸೇವೆ ಮಾಡಲು ಅವಕಾಶ ನಮಗೆ ದೊರಕಿದ್ದು ಭಗವಂತನ ಸೇವೆ ಮಾಡಿದಷ್ಟೇ ತೃಪ್ತಿಯಾಗಿದೆ. ಸೊಸೈಟಿಯಲ್ಲಿ ಸದಸ್ಯರಾಗೋದ್ರ ಜೊತೆಗೆ ಏನಂತ ಕೇಳಿದ್ರೆ ಮತ್ತೆ ಬಿಜಾಪುರ ಜಿಲ್ಲಾ ಯೂನಿಯನ್ ಸಂಘದ ಉಪಾಧ್ಯಕ್ಷರಾಗಿ ಇವತ್ತು ಆ ಸಣ್ಣ ವಯಸ್ಸಿನಲ್ಲಿ ಬಂದದಂತ ಕೇಳಿದ್ರೆ ಏನೋ ಪೂರ್ವಜನ್ಮದ ಪುಣ್ಯ, ಅದರ ಹಿಂದೆ ಶಿವಾನಂದ ಪಾಟೀಲ್ ಆಶೀರ್ವಾದ ಅನ್ನುವಂಥದ್ದು ಅವರಿಗೆ ಅನ್ನುವಂಥ ಒಬ್ಬ ಯಾರಾದ್ರೂ ಕಿಂಗ್ ಮೇಕರ್ ಬೇಕಲ್ಲ, ಗಾಡ್ ಫಾದರ್ ಬೇಕಲ್ಲ, ಅವ್ರ ಜೀವನದಾಗ ಯಾರು ಅಂತ ಕೇಳಿದ್ರೆ ಬಹುಶಃ ಶಿವಾನಂದ ಪಾಟೀಲ್ ಅವ್ರ ಬಗ್ಗೆ ಇಟ್ಟಂತ ಪ್ರೀತಿಯಿಂದ ಏನಾಗಿದೆ ಅಂತ ಕೇಳಿದ್ರೆ ಇವತ್ತು ಉಪಾಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಸಿಕ್ಕದ. ಬಹುಶಃ ನಮ್ಮೆಲ್ಲ ಅವರು ನೋಡ್ರಿ 325 ವರ್ಷ ಬಂತವ್ರು ಮಾಡಕ್ಕೆ ಮೂರೇ ಫೀಲ್ಡ್ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ್ರ ಜೊತೆಗೆ 3 ಫೀಲ್ಡ್ 25 ವರ್ಷ ಸರ್ಕಾರ ಯೂನಿಯನ್ನಲ್ಲಿ ಇದ್ದು ಸೇವೆಯನ್ನು ಮಾಡುವಂತಹದ್ದು, ಕನ್ನಡದ ಕೈ ಎತ್ತುವಂತಹದ್ದು, ಆ ಸೇವೆಯನ್ನು ಮಾಡುವಂತ ಮುಲ್ಲಾವು ಬಹುಶಃ ಇಲ್ಲೇ ನಮ್ಮ ಸಿಂದಗಿ ತಾಲೂಕಿನ ದ್ಯಾಬೇರಿ ಅವರು ಅಂತ ಹೇಳಿ ವಿಜಾಪುರ ತಾಲೂಕು ದ್ಯಾಬೇರಿ ಅವರು ಅನ್ನುವಂಥದ್ದು ಬಹಳ ಖುಷಿ ಪಡುವಂತದ್ದು. ಶಿವಾನಂದ ಪಾಟೀಲ್ 2 ಎತ್ತು ಬಾರಿ ಜೋಡಿಸ್ಯಾರ ಅನಿಸ್ತದೆ ನನಗೆ. ಇಲ್ಲಾದ್ರೂ ಹಂಟ ಅಂತ ಹೇಳ್ತಾರಲ್ಲ, ಹಾಗ ಒಬ್ಬ ಕೆಲಸ ಮಾಡೋನಿಗೆ ಏನಿರ್ಬೇಕು ಅಂತ ಕೇಳಿದ್ರೆ ಅಧಿಕಾರಿದೆ. ಗಾಳಿ ಬಿಟ್ಟಾಗ ತುಂಬಿಕೊಳ್ಳಿದಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ, ನಾಳೆ ಕೂಲಿ ಹೆಗಲ್ತಾರೆ ಇಲ್ಲವಯ್ಯ, ಅಧಿಕಾರವೆಂಬ ಗಾಳಿ ಬಿಟ್ಟಾಗ ಬೇಗನೆ ತುಂಗಂದ ಬೀಗರ ಚೌಡಯ್ಯ ಅಂತ ಹೇಳ್ತಾರೆ. ಬೀಗರ ಚೌಡಯ್ಯ ಬಹುಶಃ ಇವತ್ತ ಇಬ್ಬರು ಬಹಳ ಸಮರ್ಥ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಬಿಜಾಪುರ ಜಿಲ್ಲಾ ಸಹಕಾರಿ ಯೂನಿಯನ್ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಬಹಳ ಸುಂದರವಾಗಿ ನಡೆಸಿಕೊಂಡಳೆ. 180 ವರ್ಷದ ಈ ಇತಿಹಾಸದಲ್ಲಿ ಬಹುಶಃ ನಮ್ಮ ಆಲ್ಮೇಲದ 80 ವರ್ಷದ ಇತಿಹಾಸದಲ್ಲಿ ನಮ್ಮ ಅಮರಗೊಂಡವರು ಉಪಾಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಇರೋದು ನಮಗೆಲ್ಲ ಬಹಳ ಸಂತೋಷ ಅಂತಂದಿದೆ. ಇನ್ನ ಹೆಚ್ಚಿನ ಅಧಿಕಾರ ಅವರಿಗೆ ಸಿಗಲಿ ಅನ್ನುವಂತಹ ಆಶೀರ್ವಾದವನ್ನು ವಿಶ್ವೇಶ್ವರ ಬಸವಾದಿ ಪ್ರಮುಖರವರಿಗೆ ನೀಡಲಿ ಅಂತ ಹೇಳಿ, ಅದರ ಜೊತೆಗೆ ನಮ್ಮ ಮುಲ್ಲಾವರಿಗೆ ನೀಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೇನೆ. ಅವ್ರ ಗೆಳೆಯರ ಬಳಗೆಲ್ಲ ಅವಕ್ಕೆ ದೊಡ್ಡದಾದ ಹಾರ ಹಾಕಿದ್ರು ನೋಡಿ ಬಹಳ ಖುಷಿ ಆಯ್ತು. ಸಾಧನೆಗೆ ಸಿಗುವಂತದ್ದಿದೆ, ನೋಬೆಲ್ ತಗೊಂಡು ಸಂತೋಷ ಆಗಲ್ಲ. ನಮ್ಮ ಬಳಗ ಇದೆ, ನಮ್ಮ ತಂದೆ ತಾಯಿಗಳು ಸನ್ಮಾನ ಮಾಡೋದು ಅಂತ ಕೇಳಿದ್ರೆ ಅದಕ್ಕೆ ಏನ್ ಸಿಗ್ತದೆ ಅಂತ ಕೇಳಿದ್ರೆ ಬಹಳ ಆನಂದ ಆಗ್ತದೆ. ಬಹಳ ಅದಕ್ಕೆ ಆ ಆನಂದಕ್ಕೆ ಬೌಂಡ್ರಿಲೆಸ್ ಹ್ಯಾಪಿ ಪ್ಲೆಜರ್ ಅಂತ ಹೇಳ್ತಾರಲ್ಲ, ಅಲ್ಲಿ ಬೌಂಡ್ರಿ ಇರಂಗಿಲ್ಲ. ಅದಕ್ಕೆ ಬಹಳ ಆನಂದ ಆಯ್ತದೆಲ್ಲ ನೋಡಿ. ಹಾಗೆ ಅವರಿಗೆ ಅಧಿಕಾರ, ಈ ಅಂತಸ್ತು, ಸ್ಥಾನ ಮಾನ, ಸ್ವಭಾವ ಹಂಗೆ ಎಲ್ಲರನ್ನ ಹಂಚಿಕೊಳ್ಳೋದು. ಸಹಕಾರ ರಂಗ ಅಂದ್ರೆ ತನಗಾಗಿ ಅಲ್ಲ, ತಾನು ಎಲ್ಲರಿಗಾಗಿ, ಎಲ್ಲರೂ ತನಗಾಗಿ ಅನ್ನುವಂತ ಒಂದು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತಾರಲ್ಲ, ಅದನ್ನ ಇಟ್ಟುಕೊಂಡು ಕಟ್ಟಲ್ಪಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಯಾವುದು ಅಂತ ಕೇಳಿದ್ರೆ ಸಹಕಾರಿ ರಂಗ ಅನ್ನುವಂತ ಮಾತನ್ನು ಹೇಳ್ತಾರೆ. ಬಹುಶಃ ಇನ್ನೂ ಬರುವ ದಿನಮಾನಗಳಲ್ಲಿ ಅವರು ಅಧ್ಯಕ್ಷರಾಗಿ ಒಂದು ಸೇವೆಯನ್ನು ಮಾಡುವಂತಾಗಲಿ ನಾವು ಅಮರಗೊಂಡವರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತಾ ಇದ್ದೇನೆ. ಯಾಕಂತ ಕೇಳಿದ್ರೆ ಅವ್ರ ಸ್ವಭಾವನ ಹಂಗಿದೆ, ಎಲ್ಲರನ್ನ ಹಚ್ಕೊಂಡು ಹೋಗ್ತಾರೆ, ಎಲ್ಲರ ಜೊತೆಗೆ ಕೋಆಪರೇಟಿವ್ ಅದಾರ. ಬಹಳ ಸಣ್ಣ ವಯಸ್ಸಿದ್ರು ಕೂಡ ಬಹಳ ಒಳ್ಳೆಯ ಅವರ ಭಾವ ಅಷ್ಟು ಚೆನ್ನಾಗಿದೆ. ಅಂತವ್ರಿಗೆ ಇನ್ನೂ ಅಧಿಕಾರ ಒಳಗೆ ಬರಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ, ಸ್ವಲ್ಪ ಜನ ಇದ್ರು ಬಂಗಾರದ ಅಂಗಡಿಯಾಗಿನ ಬಂಗಾರ ತಗೊಳಕ್ ಬಂದಂಗೆ ಹೋದಾಗ ನನಗೆ ಹೋಟೆಲ್ನಾಗ ಬಹಳ ಮಂದಿ ಎಲ್ಲರಿಗೆ ನಾನು ಏನಕ್ಕೆ ನಮ್ಮ ಹನುಮಂತರಾಯಗೌಡರು ಬಂದಾರ, ನಮ್ಮ ಶಿವಕುಮಾರ್ ಗುಂದಿಗೆ ಅವ್ರಿಗೆ ಹೇಳೋದ ಬೇಡ. ನಮ್ಮ ಆಲ್ಮೇಲದ ದೊಡ್ಡ ಸಹಕಾರ ಬ್ಯಾಂಕ್ ಅನ್ನ ಸುಮಾರು 100 ಕೋಟಿ ರೂಪಾಯಿ ಟರ್ನ್ ಮಾಡುವಂತ ಈ ಸದ್ಯ ಅಧ್ಯಕ್ಷರು ಅವರೇ ಅದಾರ. ಬಹಳ ಆ ಬ್ಯಾಂಕ್ ಅನ್ನು ಕಟ್ಟಿದವರು ಅವರೇ. ಅದ್ರ ಜೊತೆಗೆ ಎಲ್ಲ ನಮ್ಮ ಸಂಗಮೇಶ್ವರ್ ಬಂದ ಛಾಯಾಗಳು ಆ ಕೋರವಾರ ಭಾಗದಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸರ್ ಬಗ್ಗೆ ಹೇಳೋದ ಬೇಡ, ನಿಂಬಾಳ್ ಸರ್ ಅದ್ಭುತ ವ್ಯಕ್ತಿತ್ವ. ನಾನು ಯಾವುದೇ ರಿಜಿಸ್ಟರ್ ಆಗಿ ಸಹಕಾರ ಸಂಘದ ರಿಜಿಸ್ಟರ್ ಆಗಿ ನಾನು ಅವತ್ತು ಹೋದಾಗ
ನಾನು ಇನ್ನೂ ಆಫೀಸ್ ಹೋಗ್ರಿಗೆಲ್ಲ ಕೆಲಸ ಮಾಡಿ ಕೊಟ್ಬಿಡೋರು. ಈಗ ಅಧಿಕಾರದಿಂದ ಇಲ್ಲ ಅದೇ ಪ್ರೀತಿಯನ್ನು ಇಟ್ಟುಕೊಂಡ ಅದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ನಮ್ಮ ಉಪನ್ಯಾಸ ಮಾಡಬೇಕಾಗಿತ್ತು, ಎಲ್ಲ ಗೊತ್ತಿತ್ತು, ಮಾಡಿಲ್ಲ ನಮ್ಮ ಉಪನ್ಯಾಸರು. ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಬಹಳ ಎಲ್ಲ ಸೊಸೈಟಿಗಳಿಂದ ಬಂದಿರಿ, ದೇವರಗಾವದಿಂದ ಬಂದಿರಿ, ಬೇರೆ ಬೇರೆ ದೇವರ ನಾವದಿಯಿಂದ ಬಂದಿರಿ. ಎಲ್ಲರೂ ಪ್ರಸಾದ ಮಾಡ್ತಾರೆ, ಎಲ್ಲ ಸೊಸೈಟಿ ಕೂಡಿ ಪ್ರಸಾದ ಮಾಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ಅಡಿಗೆ ಮಾಡಿಸುವಲ್ಲಿ ಕೂಡ ಸಹಕಾರ ಇದೆ ಅನ್ನುವಂತ ಕಂಡು ಬರ್ತದೆ. ಅದಕ್ಕೆ ತಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ಒಂದೆರಡು ಮಾತುಗಳನ್ನು